ಜನ ಮರುಳೋ ಜಾತ್ರೆ ಮರಳೋ ಇದು ಕನ್ನಡದ ನಾಣ್ಣುಡಿ. ಆದರೆ ಇದೇ ನಾಣ್ಣುಡಿ ಬಳ್ಳಾರಿ ಗ್ರಾಮೀಣ ಭಾಗದ ಜನರಿಗೆ ಅನ್ವಯಿಸುತ್ತೆ. ಮೊದಲೇ ಸಮರ್ಪಕವಾಗಿ ಮಳೆಯಿಲ್ಲ, ಸರಿಯಾದ ಬೆಳೆಯಿಲ್ಲ. ಹೀಗಿರುವಾಗ ಬೆಳ್ಳಿ ಕಡಗದ ವದಂತಿಯೊಂದು ಈ ಭಾಗದ ಜನರ ನಿದ್ದೆಗೆಡಿಸಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಬೆಳ್ಳಿ ಕಡಗಕ್ಕೆ ಭಾರಿ ಡಿಮ್ಯಾಂಡ್. ಸೀರೆ ಖರೀದಿಯೂ ಬಲು ಜೋರು. ಕಾರಣ ರೂಮರ್. ಹೌದು, ಕಳೆದೊಂದು ತಿಂಗಳಿನಿಂದ ವದಂತಿಯೊಂದು ಗಣಿನಾಡಲ್ಲಿ ಹರಿದಾಡಿದೆ. ಅದೇನೆಂದ್ರೆ, ಏಕೈಕ ಸುಪುತ್ರನಿರುವ ಮನೆಗಳಲ್ಲಿ ಆತನ ಸಹೋದರತೆ ಅಥವಾ ಸೋದರಿಯ ಆರತಿ ಮಾಡಿ ಆತನಿಗೆ ಬೆಳ್ಳಿ ಕಡಗ ತೊಡಿಸಿ ಸಿಹಿ ನೀಡಬೇಕಂತೆ. ಇದಕ್ಕೆ ಪ್ರತಿಯಾಗಿ ಆತನು ಕಡಗ ತೊಡಿಸಿದವರಿಗೆ ಅರಶಿನ, ಸೀರೆ ಉಡುಗೊರೆಯಾಗಿ ನೀಡಬೇಕಂತೆ. ಹೀಗೆ ಮಾಡಿದರೆ ಆರೋಗ್ಯ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋದು ಹರಿದಾಡ್ತಾ ಇರುವಂತ ವದಂತಿ. ಏನೋ ಒಬ್ಬ ಮಗ ಇದ್ದವ್ರಿಗೆ ಏನೋ ಆಯುಷ ಆರೋಗ್ಯ ಆ ಥರಗಿನ ಏನನ್ನ ಇದಾಗಿನೋ ಮಾಡ್ತಾರೇನೋ, ಒಳ್ಳೇದಲ್ಲ ಇದನ್ನು ಮಾಡಿದರೆ, ಅದಕ್ಕೋಸ್ಕರ ಈ ಥರ ಮಾಡ್ತಾರೆ ಅಷ್ಟೇ. ಅದರಲ್ಲಿ ಏನೇನಿಲ್ಲ, ಇದೇನು ಕೆಟ್ಟದೇನಲ್ಲಲ್ಲ, ಅದಕ್ಕೋಸ್ಕರ ಅದೇ ರೀತಿ ನಾವು ಪಾಲಿಸೋದು ಅಷ್ಟೇ, ಏನಿಲ್ಲ. ಕೇವಲ ಅನುಸೂಯ ಮಾತ್ರವಲ್ಲ, ಎಲ್ಲಾ ಕಡೆಯೂ ಜನ ಈ ವದಂತಿಗೆ ಕಿವಿಗೊಟ್ಟಿದ್ದಾರೆ. ಬರದ ನಡುವೆಯೂ ಬೆಳ್ಳಿ ಕಡಗ ಖರೀದಿಗೆ ಮುಂದಾಗಿದ್ದಾರೆ. ಹಣವಿದ್ದವರು ದುಬಾರಿ ಕಡಗ ಖರೀದಿಸ್ತಾ ಇದ್ರೆ, ಹಣವಿಲ್ಲದವರು ಕಷ್ಟಪಟ್ಟು ಸಣ್ಣ ಪುಟ್ಟ ಕಡಗ ಖರೀದಿಸಿ ಶಾಸ್ತ್ರ ಮುಗಿಸ್ತಿದ್ದಾರೆ. ಮುಂಚೆ ವರ್ಷದಲ್ಲಿ ಮಕ್ಕಳು ಕೈ ಕಡಗ ವರ್ಷಕ್ಕೊಂದು 10 ಹೋಗ್ತಾ ಇದ್ದಿಲ್ಲ, ಈಗ ದಿನಕ್ಕೊಂದು 100 ಹೋಗ್ತಾ ಇದೆ. ಏನೋ ಜನರಲ್ಲಿ ಮೂಢನಂಬಿಕೆ ಬಂದಿದೆ. ಹಳ್ಳಿ ಜನರಲ್ಲಿ ಯಾರೋ ಸ್ವಾಮಿಯರು ಹೇಳಿದ್ದಾರೆ ಅಂತ ಹೇಳಿ ಜನ ಬಂದೇ ಹೋಯ್ತಾ ಇದ್ದಾರೆ. ಅದ್ರ ಪಕ್ಕಕ್ಕೆ ಡಿಮ್ಯಾಂಡ್ ಬಂದಿದೆ. ಈ ವದಂತಿಯನ್ನ ಯಾರು ಹಬ್ಬಿಸಿದ್ರೋ ಏನೋ, ಹಾಗಂತ ಇದನ್ನ ಪಾಲಿಸದೆ ಬಿಟ್ರೆ ಏನಾದ್ರೂ ಆಗ್ಬಿಡುತ್ತೇನೋ ಅನ್ನೋ ಭಯ. ಹೀಗಾಗಿ ಬರಗಾಲದಿಂದ ತತ್ತರಿಸಿರುವ ರೈತ ವರ್ಗದವರಿಗೆ ಈ ವದಂತಿ ನುಂಗಲಾರದ ತುಪ್ಪವಾಗಿದೆ. ಜನ ಮರುಳೋ ಜಾತ್ರೆ ಮರುಳೋ ಅನ್ನೋದು ಇದಕ್ಕೆ ಅಲ್ವಾ? ಬಳ್ಳಾರಿಯಿಂದ ಶ್ರೀನಿವಾಸ್ ಶೆಟ್ಟಿ, ಸುವರ್ಣ ನ್ಯೂಸ್.